ಕರ್ತನ ಅತಿ ಪರಿಶುದ್ಧವಾದ ಹೆಸರಿಗೆ ನಾನು ಸ್ತೋತ್ರ ಸಲ್ಲಿಸಿ ಮತ್ತೊಂದು ಆವರ್ತಿ ದೇವರು ವಿಶೇಷವಾದ ಬಲದೊಡನೆ ವಿಶೇಷವಾದಂಥ ಆತನ ಕೃಪೆಯೊಡನೆ ನನ್ನನ್ನು ತುಂಬಿಸಿ ಸಭೆಯೊಂದಿಗೆ ಕುಟುಂಬದೊಂದಿಗೆ ಎಂದಿನಂತೆ ನಾನು ಆತನ ಸಹವಾಸ ಅನ್ಯೋನ್ಯತೆಯಲ್ಲಿ ಮುಂದುವರಿಯುವ ಹಾಗೆ ದೇವರು ನನ್ನನ್ನು ಈ ರೀತಿಯಾಗಿ ನಡೆಸಿಕೊಟ್ಟಿರೋದು ಆತನಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸಲಿಕ್ಕೆ ಒಂದು ದೊಡ್ಡ ಕಾರಣ ಅದಾಗಿದೆ ಪ್ರಿಯರೇ. ಯಾಕಂದರೆ ನನ್ನ ಹಿಂದಿನ ಒಂದು ವರ್ಷದ ಆ ಒಂದು ದಿನಗಳು ಹೆಚ್ಚೆಚ್ಚಾಗಿ ಆತನ ಕೃಪೆಯನ್ನು ನಾನು ನೆನೆಸ್ಕೊಳ್ಳುವ ಹಾಗೆ ನನ್ನ ಜೀವಿತದಲ್ಲಿ ಆತನು ಮಹಾ ಉಪಕಾರಗಳನ್ನು ಮಾಡ್ತಾ ಬಂದಿದ್ದಾನೆ. ನಾನು ಜೀವದಿಂದ ಉಳಿದು ಆತನಿಗೆ ನಡ್ಕೊಳ್ಬೇಕು ಅನ್ನುವ ಒಂದೇ ಒಂದು ಉದ್ದೇಶ, ಆತನಿಗೆ ನಡ್ಕೊಳ್ಬೇಕು. ಜೀವದಿಂದ ಉಳಿಸಿದ್ದಾನೆ, ಆತನಿಗೆ ಸ್ತೋತ್ರ ಸಲ್ಲಿಸುವುದಕ್ಕೆ ಬೇಕಾದಂತಹ ಹೆಚ್ಚಿನ ಕೃಪೆಯನ್ನು ಆತ ನನಗೆ ಅನುಗ್ರಹ ಮಾಡಿದ್ದಾನೆ. ಅದನ್ನು ನೆನೆಸ್ಕೊಂಡು ಆತನಿಗೆ ಸ್ತೋತ್ರ ಸಲ್ಲಿಸ್ತಾ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ದೇವರ ಮಹಾಕೃಪೆಯಿಂದ ಆತ ನನಗೆ ಕೊಟ್ಟಂಥ ವಾಕ್ಯ ಭಾಗ ಅದು ಆತನ ಕುರಿತಾಗಿಯೇ. ಆತನ ಕುರಿತಾಗಿ ಅಂತ ಹೇಳಿದ್ರೆ ದೇವರ ವಾಕ್ಯದ ಕುರಿತಾಗಿ, ಸುವಾರ್ತೆಯ ಕುರಿತಾಗಿ. ಸುವಾರ್ತೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥ ಸಂಗತಿ. ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದಂಥ ಸಂಗತಿ ಅದು ಚಿನ್ನಕ್ಕಿಂತಲೂ ಬೆಳ್ಳಿಗಿಂತಲೂ ವಜ್ರ ವೈಡೂರ್ಯಕ್ಕಿಂತಲೂ ಅತಿ ಅಮೂಲ್ಯವಾದಂತಹ ಸಂಗತಿ ಎಂಬುದಾಗಿ ನಾವು ಗ್ರಹಿಸಿಕೊಂಡಿದ್ದೇವೆ. ಸುವಾರ್ಥ ಸೇವೆ ಮತ್ತು ಸುವಾರ್ತೆ ಎಂಬುದಾಗಿ ನಾನು ಸಿದ್ಧ ಮಾಡಿಕೊಂಡಿರುವಂಥ ಸಂದೇಶ ಸುವಾರ್ತೆಯ ಶ್ರೇಷ್ಠತೆ. ಸುವಾರ್ತೆ ಎಂಬುದಾಗಿ ನಾವು ನೋಡುವಾಗ ಅದು ಶ್ರೇಷ್ಠವಾದದ್ದು, ಅದು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅದಾಗಿದೆ ಪ್ರಿಯರೇ. ಸುವಾರ್ತೆ ಒಂದು ಪರಿಪೂರ್ಣವಾದಂಥ ಒಂದು ಅಂಶವನ್ನು ನಾವು ಗಮನಿಸ್ಕೊಂಡಾಗ ಅದರಲ್ಲಿ ಎಲ್ಲವೂ ಬರುವಂಥದ್ದಾಗಿದೆ. ಸುವಾರ್ತೆಗೋಸ್ಕರ ಆತನು ತನ್ನ ಮಕ್ಕಳನ್ನು ಕರೆಯುವಂಥದ್ದು, ನೇಮಿಸುವಂಥದ್ದು, ಆ ಸುವಾರ್ಥ ಸೇವೆಯಲ್ಲಿ ಅವರು ಮುಂದುವರಿಯುವಂಥದ್ದು, ಯಾವ್ಯಾವ ಹಂತಗಳನ್ನು ಸೇವಕರು ಕೂಡ ದಾಟಿ ಹೋಗ್ತಾರೆ, ಇವೆಲ್ಲವೂ ವಿಶೇಷವಾದಂಥ ಆ ಸುವಾರ್ಥ ಸೇವೆಯ ಅಥವಾ ಸುವಾರ್ತೆಯ ಶ್ರೇಷ್ಠತೆಯನ್ನು ನಮ್ಮ ಮುಂದೆ ತಿಳಿಸಿ ಹೇಳುವಂಥದ್ದಾಗಿದೆ ಪ್ರಿಯರೇ. ಮೊದಲನೇದಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 14, 15 ಮತ್ತು 16ನೇ ವಚನದಲ್ಲಿ ಬರೆದಿರುವಂಥ ಒಂದು ಅಂಶವನ್ನು ನಾವು ಗಮನಿಸುವಾಗ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ ಎಂಬುದಾಗಿ. ಆತನು ದೇವರಿಗೆ ತನ್ನನ್ನೇ ತಾನು ಸುಗಂಧ ವಾಸನೆಯುಳ್ಳ ಕಾಣಿಕೆಯನ್ನಾಗಿ ಸಮರ್ಪಿಸಿಕೊಂಡನು. ಆತನು ದೇವರ ಚಿತ್ತಾನುಸಾರವಾಗಿ ಈ ಲೋಕಕ್ಕೆ ನರಮನುಷ್ಯನಾಗಿ ಕಳಿಸಲ್ಪಟ್ಟಂತಹ ಸಂಗತಿ ಮತ್ತು ದೇವರ ಚಿತ್ತಾನುಸಾರವಾಗಿ ಮನುಷ್ಯನ ರಕ್ಷಣೆಗಾಗಿ ಮಾಡಿದಂಥ ಎಲ್ಲ ಹಂತಗಳು, ವಿಶೇಷವಾಗಿ ಆತನು ಮರಣವನ್ನು ಜಯಿಸಿ ಎದ್ದಂಥ ಸಂಗತಿ, ಪಾಪ ಪರಿಹಾರಕ್ಕೋಸ್ಕರ ತನ್ನನ್ನೇ ತಾನು ಬಲಿಯಜ್ಞವಾಗಿ ಸಮರ್ಪಿಸಿಕೊಂಡಂಥ ಸಂಗತಿ, ಈ ಎಲ್ಲ ಕಾರ್ಯಗಳು ಪರಿಪೂರ್ಣವಾಗಿ
ಅದು ದೇವರಿಗೆ ಸುಗಂಧ ವಾಸನೆಯುಳ್ಳ ಕಾಣಿಕೆಯಾಗಿ ಸಮರ್ಪಿತವಾಗಿದೆ. ಯಾತಕ್ಕಾಗಿ? ನಮ್ಮ ರಕ್ಷಣೆಗಾಗಿ, ನಮ್ಮ ವಿಮೋಚನೆಗಾಗಿ. ಈ ರೀತಿಯಾಗಿರುವಾಗ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ, ಆತನ ವಿಷಯವಾದಂಥ ಜ್ಞಾನ ಅಂತಂದರೆ ಅದು ಸುವಾರ್ತೆ. ಆ ಸುವಾರ್ತೆಯ ಸುವಾಸನೆ ನಮ್ಮ ಮೂಲಕವಾಗಿ ಆತನು ವ್ಯಾಪನಗೊಳಿಸುತ್ತಾ ಬರ್ತಾ ಇದ್ದಾನೆ. ಅದು ಹರಡಿಕೊಳ್ಳುವ ಹಾಗೆ, ಮತ್ತಷ್ಟು ಜನರಿಗೆ ತಲುಪುವ ಹಾಗೆ ಆತನು ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುವಂಥ ಒಂದು ಕಾರ್ಯವನ್ನು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಆತನು ನಮ್ಮನ್ನು ಕರೆದನು, ತನ್ನ ಅನ್ಯೋನ್ಯತೆಗಾಗಿ ಕರೆದನು, ತನ್ನ ಜೊತೆಯಲ್ಲೇ ಇರಬೇಕೆಂಬುದಾಗಿ, ತನ್ನ ಸಹವಾಸದಲ್ಲಿ ಇರಬೇಕೆಂಬುದಾಗಿ. ಅನೋಕನಂತೆ ನಾವು ಆತನ ಜೊತೆಯಲ್ಲೇ ನಡೆದು ನಾವು ಆತನಿರುವಂಥ ಸ್ಥಳಕ್ಕೆ ಸೇರಿಕೊಳ್ಳುವ ಹಾಗೆ ಆತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಆತನು ಜಯೋತ್ಸವದೊಡನೆ ಮೆರೆಸುವಂಥ ದೇವರು ಆತನಾಗಿದ್ದಾನೆ. ನಾವು ಕೂಡ ನಾವು ಒಬ್ಬೊಬ್ಬರಾಗಿ ದೇವರಿಂದ ಹೊಂದಿದಂಥ ಆತನ ಪ್ರೀತಿ, ಕೃಪೆ, ದಯೆ, ಕರುಣೆ, ಮಹತ್ತಾದಂಥ ಉಪಕಾರಗಳು ಇವೆಲ್ಲವೂ ಆತನು ನಮ್ಮ ಜೀವಿತದಲ್ಲಿ ಒಂದು ಸುವಾಸನೆಯೋಪಾದಿಯಲ್ಲಿ ನಮ್ಮ ಜೀವಿತದ ಮೂಲಕ ಅನೇಕರಿಗೆ ಅದು ವ್ಯಾಪನಗೊಳ್ಬೇಕೆಂಬುದಾಗಿ, ಪ್ರಸರಣೆ ಆಗಬೇಕೆಂಬುದಾಗಿ ಆತನು ಬಯಸುವಂಥವನಾಗಿದ್ದಾನೆ. ಆತನು ಜಯವೀರನಾಗಿ ಎದ್ದಂಥ ಕರ್ತನು ಆತನ ಸಂಗಡ ನಾವು ನಡೆಯುವಾಗ ಅದು ಆತನನ್ನು ಗಮನಿಸಿ ನೋಡುವಂಥ ಪ್ರತಿಯೊಬ್ಬರಿಗೂ ಹೊಸ ಒಂದು ಅನುಭವಕ್ಕೆ, ಹೊಸ ಒಂದು ಜೀವಿತಕ್ಕೆ ಆತನು ಬಯಸುವಂಥ ಮಾರ್ಗದಲ್ಲಿ ನಡೆಸುವಂಥ ಒಂದು ಸುವಾಸನೆ ಅದಾಗಿರ್ತದೆ. ಪ್ರಿಯರೇ, ನಾವು ದೇವರಿಗೆ ಆ ವಿಷಯದಲ್ಲಿ ನಾವು ಸ್ತೋತ್ರ ಮಾಡೋಣ. ಯಾಕಂದರೆ ಆತನು ನಮ್ಮ ಮೂಲಕವಾಗಿ ಆ ಸುವಾರ್ತೆಯನ್ನು, ಅಂದರೆ ಆತನ ಮಗನನ್ನು ನಮ್ಮ ಜೀವಿತದ ಮೂಲಕ ಪ್ರಕಾಶಿಸುವಂಥ, ನಮ್ಮ ಜೀವಿತದ ಮೂಲಕ ಆತನನ್ನೇ ಪ್ರಸಿದ್ಧಿ ಮಾಡುವಂಥ ಒಂದು ಕಾರ್ಯ ಅದಾಗಿದೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರಸಿದ್ಧಿ ಮಾಡುವಂಥದ್ದು ಅಂದರೆ ಸುವಾರ್ತೆಯನ್ನು ನಾವು ಅನೇಕರಿಗೆ ತಿಳಿಸಿ ಹೇಳುವಂಥ ಒಂದು ಕಾರ್ಯ ಅದಾಗಿರ್ತದೆ. ಮತ್ತು 15ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ರಕ್ಷಣಾ ಮಾರ್ಗದಲ್ಲಿರುವ ಮತ್ತು ನಾಶನದ ಮಾರ್ಗದಲ್ಲಿರುವ 2 ಗುಂಪುಗಳನ್ನು ನಾವು ಅಲ್ಲಿ ನೋಡ್ತೇವೆ. ಪ್ರಿಯರೇ, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಎಂಬುದಾಗಿ. ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ ಪ್ರತಿಯೊಬ್ಬರಿಗೂ ಎಂಬುದಾಗಿ. ಈ ಲೋಕದಲ್ಲಿ 2 ಗುಂಪುಗಳು ಇರುವಂಥದ್ದು. ಒಂದು, ರಕ್ಷಿಸಲ್ಪಟ್ಟವರಾಗಿ ಆತನ ಒಂದು ಬಾಧ್ಯತೆಯಲ್ಲಿ ಪಾಲು ಹೊಂದುವಂಥ ಆತನ ಮಕ್ಕಳು. ಇನ್ನೊಂದು, ಆತನನ್ನು ಅರಿಯದೆ ಲೌಕಿಕರಾಗಿ ಈ ಲೋಕದಲ್ಲಿ ಸಾಗಿ ಹೋಗ್ತಿರುವಂಥ ಲೌಕಿಕರ ಒಂದು ಗುಂಪು. ನಾವಿಲ್ಲಿ ನೋಡಿದ ಹಾಗೆ ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನದ ಮಾರ್ಗದಲ್ಲಿರುವವರಲ್ಲಿಯೂ ಎಂಬುದಾಗಿ ಆ 2 ಗುಂಪಷ್ಟೇ. ಯಾಕಂದರೆ ಪ್ರತಿ ಮನುಷ್ಯನಿಗೆ ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಪ್ರತಿ ಮನುಷ್ಯನಿಗೆ ನೇಮಕವಾಗಿದೆ. ಆ ನ್ಯಾಯ ತೀರ್ಪು ಆತನ ಮುಂದೆ ಕಾಣಿಸಿಕೊಳ್ಳುವಂತಹ ಸಂಗತಿ ನಾವು ನೋಡ್ತೇವೆ. 16ನೇ ವಚನದಲ್ಲಿ ನಾವು ನಾಶನದ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿದ್ದೇವೆ, ಮತ್ತು ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿದ್ದೇವೆ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರಸಿದ್ಧಿ ಮಾಡುವಂತಹ ಸಂಗತಿ ಜೀವದಿಂದ ಹುಟ್ಟಿ ಜೀವವನ್ನು ಹೊಂದಿಕೊಳ್ಳುವ ಹಾಗೆ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿ ನಾವಿದ್ದೇವೆ. ಯಾರಿಗೆ? ರಕ್ಷಣೆಯ ಮಾರ್ಗದಲ್ಲಿರುವಂಥ
ದೇವರು ಅನಾದಿ ಕಾಲದಲ್ಲಿ ಆರಿಸಿಕೊಂಡಂಥ ಪ್ರತಿಯೊಬ್ಬನಿಗೂ. ಯಾರಿಗಾದರೂ ಸುವಾರ್ತೆ ಅದು ಮರೆಯಾಗಿದೆ ಅನ್ನೋದಾದರೆ, ಯಾರಾದರೂ ಯೇಸು ಕ್ರಿಸ್ತನನ್ನು ನಂಬುವುದಿಲ್ಲ ಅನ್ನೋದಾದರೆ, ಅದು ಕೂಡ ಅದೊಂದು ಅನಾದಿ ಕಾಲದ ಒಂದು ತೀರ್ಮಾನವೇ ಆಗಿರ್ತದೆ. ನಾಶನದ ಮಾರ್ಗದಲ್ಲಿರುವಂಥವರಿಗೆ ಮಾತ್ರವೇ ಅದು ಮರೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. 16ನೇ ವಚನದಲ್ಲಿ ಕೂಡ ನಾವು ನೋಡಿದ ಹಾಗೆ, ನಾವು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿದ್ದೇವೆ. ಆತನಿಂದ ನೇಮಿಸಲ್ಪಟ್ಟಂಥ ಸುವಾರ್ತಿಕರು, ಆತನನ್ನು ನಂಬಿ ರಕ್ಷಣೆ ಮಾರ್ಗದಲ್ಲಿರುವಂಥ ನಾವು, ಹೀಗೆ ದೇವರ ಆ ಒಂದು ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಾವು ವ್ಯಾಪನಗೊಳಿಸುವಂಥ ಒಂದು ಸಾಧನ ನಾವಾಗಿದ್ದೇವೆ ಪ್ರಿಯರೇ. ಜೀವದ ಮಾರ್ಗದಲ್ಲಿರುವಂಥವರಿಗೆ ಜೀವವನ್ನು ಹುಟ್ಟಿಸುವಂಥ ಒಂದು ವಾಸನೆ ನಾವಾಗಿದ್ದೇವೆ, ಮತ್ತು ನಾಶನದ ಮಾರ್ಗದಲ್ಲಿರುವಂಥವರಿಗೆ ನಾಶನವನ್ನು ಅಥವಾ ಆ ನಾಶನದ ಕುರಿತಾಗಿ ಅವರಿಗೆ ಅರಿವನ್ನು ಹುಟ್ಟಿಸುವಂಥ ಒಂದು ಮಾರ್ಗದಲ್ಲಿ ನಾವಿದ್ದೇವೆ ಎಂಬುದನ್ನು ನಾವು ನೋಡ್ತೇವೆ ಪ್ರಿಯರೇ. ನಾವು ನೋಡ್ತೇವೆ, ನಾಶನದ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿ ನಾವಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 9ನೇ ಅಧ್ಯಾಯದ 33ನೇ ವಚನದಲ್ಲಿ, ಇಗೋ ಚಿಯೋನಿನಲ್ಲಿ ಎಡುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆ, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಆತನು ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ಆತನು ಎಡುವ ಕಲ್ಲು, ಮುಗ್ಗರಿಸುವ ಬಂಡೆ ಎಂಬುದಾಗಿ ನಾವು ನೋಡ್ತೇವೆ. ಆತನನ್ನು ನಂಬುವ ಯಾರು ಕೂಡ ನಾಶ ಆಗಬಾರದು ಎನ್ನುವುದು ದೇವರ ಉದ್ದೇಶವಾಗಿದೆ. ಅದರಂತೆ ವಾಕ್ಯದಲ್ಲಿ ಬರೆದಿರೋದನ್ನ ನೋಡೋದಾದ್ರೆ, ಅದರ ಮೇಲೆ ನಂಬಿಕೆ ಇಡುವವನು, ಆತನ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾವು ನೋಡಿದ ಹಾಗೆಯೇ 2 ಗುಂಪುಗಳು, ಅದು ಯಾವುದಪ್ಪ ಅಂತಂದ್ರೆ, ರಕ್ಷಣಾ ಮಾರ್ಗದಲ್ಲಿರುವಂಥವರು ಮತ್ತು ನಾಶನದ ಮಾರ್ಗದಲ್ಲಿರುವಂಥವರು. ರಕ್ಷಣಾ ಮಾರ್ಗದಲ್ಲಿರುವಂಥವರು ದೇವರ ಕೃಪೆಯನ್ನ ಆತ್ಕೊಂಡಂಥವರಾಗಿದ್ದಾರೆ. ನಾಶನ ಮಾರ್ಗದಲ್ಲಿ ಯಾರಿದ್ದಾರೆ ಅಂದರೆ, ಯಾರು ಆತನನ್ನು ನಂಬುತ್ತಾ ಇಲ್ವೋ ಅಂಥವರು. ಅವರು ದೇವರ ಕೃಪೆಯನ್ನು ಆತ್ಕೊಳ್ಳದೆ ಅವರು ಸ್ವನೀತಿಯನ್ನ ಆತುಕೊಂಡವರಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಆತನನ್ನ ಆತುಕೊಂಡಂಥವರು ನೀತಿವಂತ ಎಂಬುದಾಗಿಯೂ, ದೇವರ ಮಕ್ಕಳು ಎಂಬುದಾಗಿಯೂ, ಸ್ವರ್ಗದ ಪ್ರಜೆಗಳು ಎಂಬುದಾಗಿಯೂ ನಿರ್ಣಯ ದೇವರು ಕೊಟ್ಟಿರುವಂಥವನಾಗಿದ್ದಾನೆ. ಅದರಂತೆ ಇಸ್ರಾಯೇಲ್ ಜನಾಂಗ, ದೇವರ ಸ್ವಂತ ಜನಾಂಗ, ಅವರು ನೀತಿಯನ್ನ ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರೂ ಕೂಡ ಆ ಧರ್ಮವನ್ನು ಹಿಡಿಯಲಾರದೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕಾರಣ ಏನು? ಅವರು ನಂಬಿಕೆಯನ್ನ ಆಧಾರ ಮಾಡಿಕೊಳ್ಳದೆ ಅವರು ಸ್ವಂತ ನೇಮ ನಿಷ್ಠೆಗಳನ್ನು ಅವರು ಆತ್ಕೊಂಡ್ರು ಎಂಬುದಾಗಿ ರೋಮಾಪುರದವರಿಗೆ ಬರೆದ 9ನೇ ಅಧ್ಯಾಯದ 30ನೇ ಮತ್ತು 33ನೇ ವಚನ ತನಕ ಈ ವಾಕ್ಯ ಭಾಗಗಳನ್ನು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಆ ಎಡುವ ಕಲ್ಲಿಗೆ ಅವರು ಎಡವಿ ಬಿದ್ದರು. 1 ಪೇತ್ರ 2:6 ಕೂಡ ಈ ಬಗ್ಗೆ ನಾವು ನೋಡ್ತೇವೆ. ಇಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಬರೆದದೆ. ಆತನು ಅಂದರೆ ಸುವಾರ್ತೆ, ದೇವರ ವಾಕ್ಯವಾಗಿರುವ ಆತನು. ನಾವು ನೋಡ್ತೇವಲ್ಲ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ಆ ವಾಕ್ಯವೆಂಬ ಆತನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ.
1 ಪೇತ್ರ 2:8 ಕೂಡ ನಾವು ನೋಡಿದ ಹಾಗೆ ಅದು ಎಡುವ ಕಲ್ಲು ಮುಗ್ಗರಿಸುವ ಬಂಡೆ ಅಂತ ಬರೆದಿದೆ. ಅವರು ಆ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ನೀವಾದರೂ ವಾಕ್ಯದಲ್ಲಿ ಬರೆದಿರುವ ಪ್ರಕಾರವಾಗಿ, ಅಂದರೆ ರಕ್ಷಣಾ ಮಾರ್ಗದಲ್ಲಿರುವಂಥ ಪ್ರತಿ ಮನುಷ್ಯನು ವಾಕ್ಯದಲ್ಲಿ ಬರೆದಿರುವ ಹಾಗೆಯೇ ನಾವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಆತನ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ. 1 ಪೇತ್ರ 2:9 ಕೂಡ ನಾವು ನೋಡುವಾಗ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ. ಅಂದರೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಳ್ಳುವ ಹಾಗೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವ ಹಾಗೆ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಕೃಪೆಯಿಂದ ರಕ್ಷಣೆ ಹೊಂದುವಂಥದ್ದು ಎಂಬುದಾಗಿ ನಾವು ನೋಡುವಾಗ, ಅದೇ 1 ಪೇತ್ರ 2:9 ನಾವು ನೋಡಿದಾಗ ರಕ್ಷಣೆ ಅಥವಾ ರಕ್ಷಿಸಲ್ಪಡುವಂತಹ ಸಂಗತಿ ಎಂಬುದಾಗಿ ನಾವು ನೋಡೋದಾದರೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ಕಟ್ಟಲ್ಪಟ್ಟಂತಹ ಜೀವಿತದಿಂದ ಒಂದು ಬಿಡುಗಡೆಯ ಜೀವಿತವನ್ನು ಪಡ್ಕೊಳ್ಳುವ ಹಾಗೆ ಆತನ ಮೇಲೆ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬನಿಗೆ ದೇವರು ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ ಪ್ರಿಯರೇ. ದೇವರಾದುಕೊಂಡವರು ಎಂಬುದಾಗಿ ನಾವು ನೋಡುವಾಗ, ನಾವು ಅನ್ಯ ಜನರಾಗಿದ್ದಂಥವರು, ದೇವರು ನಮ್ಮನ್ನು ಹುಡುಕಿ ಪ್ರೀತಿ ಮಾಡಿದ್ದಾನೆ ಪ್ರಿಯರೇ. ದೇವರು ತನ್ನನ್ನು ಆರಾಧಿಸುವಂಥ ಯಾಜಕರನ್ನಾಗಿ, ರಾಜವಂಶಸ್ಥರನ್ನಾಗಿ ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಬರುವ ಹಾಗೆಯೇ, ನೀವು ಮೊದಲು ಪ್ರಜೆಯಾಗಿರಲಿಲ್ಲ, ಈಗ ಪ್ರಜೆಯಾಗಿದ್ದೀರಿ ಎಂಬುದಾಗಿ ನಾವು ನೋಡ್ತೇವೆ. ಮೊದಲು ವಾತ್ಸಲ್ಯ ಹೊಂದಿದವರಾಗಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೇವೆ. ನಾವು ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಂಥ ಸಂಗತಿಯನ್ನು ನಾವು ನೋಡ್ತೇವೆ ಪ್ರಿಯರೇ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನದಿಂದ ನಾವು ನೋಡೋದಾದರೆ, ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು, ಆತನು ಎತ್ತರದಲ್ಲಿ ಇಡಲ್ಪಟ್ಟವನಾಗಿ ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದುವ ಹಾಗೆ, ಆತನನ್ನು ದೃಷ್ಟಿಸಿದವರು ಬದುಕಿಕೊಳ್ಳುವ ಹಾಗೆ ದೇವರು ನಮ್ಮ ಮೇಲೆ ಅತಿಶಯವಾದಂಥ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ನಾವು ಅದೇ 17ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಉಂಟಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಿಕೊಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿ ದೇವರು ನಮ್ಮನ್ನು ಆತನ ಮೇಲಿನ ನಂಬಿಕೆಯಿಂದಲೇ ಕೃಪೆ ತೋರಿ ಆ ಕೃಪೆಯ ಮೂಲಕ ನಮ್ಮನ್ನು ರಕ್ಷಿಸಿದ್ದಾನೆ ಪ್ರಿಯರೇ. ದೇವರ ಉದ್ದೇಶವನ್ನು ನಾವು ನೋಡೋದಾದರೆ, ತನ್ನ ಮಗನ ಮೂಲಕ ಲೋಕಕ್ಕೆ ರಕ್ಷಣೆಯಾಗಬೇಕು ಎಂಬುದು ಆತನ ಉದ್ದೇಶವಾಗಿದೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಮಗನನ್ನು ಆತನು ಕಳಿಸಿಕೊಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆತನು, ನಾವು ನೋಡಿದ ಹಾಗೆಯೇ, ಆತನು ಚಿಯೋನಿನಲ್ಲಿ ಇರಿಸಲ್ಪಟ್ಟಂಥ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ ನಾವು ನೋಡ್ತಾ ಬಂದ್ವು. ಅದು ಆಯಲ್ಪಟ್ಟದ್ದು
ಮತ್ತು ಮಾನ್ಯವಾದದ್ದು ಎಂಬುದಾಗಿ ನಾವು ನೋಡಿದ್ದೇವೆ. ಆ ಕಲ್ಲನ್ನ ಅವರು ಎಡವಿ ಬಿದ್ದರು, ಕೆಲವರು ಮತ್ತೆ ಕೆಲವರು ಮುಗ್ಗರಿಸಿ ಬಿದ್ದರು, ಇನ್ನು ಕೆಲವರು ಆ ಮುಖ್ಯವಾದ ಆ ಮೂಲೆಗಲ್ಲಿನ ಜೊತೆಯಲ್ಲೇ ತಾವು ಕೂಡ ಜೀವವುಳ್ಳ ಕಲ್ಲುಗಳಾಗಿ ಆರಿಸಲ್ಪಟ್ಟವರಾಗಿ ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುವಂಥ ಒಂದು ಜೀವಿತ ತಾನೇ ಅದು ದೇವರು ನಮಗೆ ನೇಮಿಸಲ್ಪಟ್ಟಂಥ ಒಂದು ಜೀವಿತವಾಗಿದೆ ಪ್ರಿಯರೇ. ಮಗನ ಮೂಲಕವಾಗಿ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬುದು ಆತನ ಉದ್ದೇಶವಾಗಿದೆ ಪ್ರಿಯರೇ. ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 34ನೇ ವಚನದಲ್ಲಿ ಕೂಡ ನಾವು ನೋಡೋದಾದರೆ, 2ನೇ ಅಧ್ಯಾಯ 34ನೇ ವಚನದಲ್ಲಿ ಆ ಮರಿಯಳು ಮತ್ತು ಯೋಸೇಫನು ಆ ಚಿಕ್ಕ ಮಗುವನ್ನ ದೇವಾಲಯಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಸಿಮೆಯೋನನು ಆ ಮಗುವಿನ ವಿಷಯವಾಗಿ ಹೇಳಿದ ಮಾತುಗಳು ಏನಂತಂದ್ರೆ, ಅದರ ತಂದೆ ತಾಯಿಗಳು ಆಶ್ಚರ್ಯಪಡುತ್ತಿರಲು ಸಿಮೆಯೋನನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹುಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನೆಟ್ಟಂತಾಗುವುದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಾವು ಇಂದಿನ ವಚನ ಭಾಗದಲ್ಲಿ ನಾವು ನೋಡುವಾಗ ಎಲ್ಲ ಜನಾಂಗಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನ ಒದಗಿಸಿಕೊಟ್ಟಿದ್ದಿ. 31ನೇ ವಚನದಲ್ಲಿ ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ ಎಂಬುದಾಗಿ ಹೇಳಿದನು. ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು ಮತ್ತು ಇಸ್ರಾಯೇಲರಿಗೆ ಕೀರ್ತಿ ಎಂಬುದಾಗಿ. ಈ ರೀತಿಯಾಗಿ ದೇವರು ಆತನನ್ನು ಕಳಿಸಿಕೊಟ್ಟರೂ ಕೂಡ ಆಯಲ್ಪಟ್ಟಂಥ ಮಾನ್ಯವಾದಂಥ ಆ ಬಂಡೆಯನ್ನ ಅನೇಕರು ಎಡವಿ ಬಿದ್ದು ನಾಶವಾದಿರು. ಅನೇಕರು ಆ ಬಂಡೆಯನ್ನು ಎಡವಿ ಅವರು ಮುಗ್ಗರಿಸಿ ಬಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಯಾರಾತನು ಆ ಆಯಲ್ಪಟ್ಟಂಥ ಮತ್ತು ಮಾನ್ಯವಾದಂಥ ಆ ಬಂಡೆ, ಅದು ಸುವಾರ್ತೆಯಾಗಿರುವ ಆತನು ತಾನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಾಗಿದ್ದಾನೆ ಪ್ರಿಯರೇ. ಮತ್ತು ಹೀಗೆ ಆತನು ದೇವರ ಅನಾದಿ ಕಾಲದ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಸಲುವಾಗಿಯೇ ನೀತಿಯನ್ನ ಹಿಡಿಯುವುದಕ್ಕೆ ಪ್ರಯತ್ನ ಮಾಡದಂಥ, ಪ್ರಯಾಸ ಪಡದಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಕೃಪೆಯ ಮೂಲಕವಾಗಿ ರಕ್ಷಣೆ ಹೊಂದಿಕೊಳ್ಳುವ ಹಾಗೆ ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ ಎಂಬುದಾಗಿ ಹೃದಯದಿಂದ ನಂಬುವಂಥ ಯಾರೇ ಆದರೂ ಕೂಡ ರಕ್ಷಣೆಯ ಮಾರ್ಗಕ್ಕೆ ಬರಲಿಕ್ಕಾಗುವಂತೆ ಆತನು ಈ ಎಲ್ಲ ಕಾರ್ಯಗಳನ್ನು ಆತನು ಮಾಡಿ ಪೂರೈಸಿದ್ದಾನೆ ಪ್ರಿಯರೇ. ನೀತಿಯನ್ನು ಹಿಡ್ಕೊಳ್ಳೋದಕ್ಕಾಗಿ ಪ್ರಯಾಸ ಪಟ್ಟಂಥ ಇಸ್ರಾಯೇಲರು ಅವರು ಕೃಪೆಯನ್ನು ಆತುಕೊಳ್ಳದೆ ದೇವರು ಅವರನ್ನು ಆ ಮುಂದಿನ ತನ್ನ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಿ ಈ ಲೋಕದಲ್ಲಿ ವಾಗ್ದಾನಪೂರ್ವಕವಾಗಿ ಈ ಲೋಕದಲ್ಲಿ ಅವರನ್ನು ಉಂಟು ಮಾಡಿದ್ರೂ ಕೂಡ ಅವರು ತಮ್ಮ ಸ್ವನೀತಿಯನ್ನು ಆತುಕೊಂಡದ್ದರಿಂದ, ದೇವರ ಕೃಪೆಯ ಕಾರ್ಯಗಳನ್ನು ಅವರು ನಂಬದೆ ಹೋದದ್ರಿಂದ ಅವರು ಆ ಬಂಡೆಯಲ್ಲಿ ಅವರು ಮುಗ್ಗರಿಸಿ ಬಿದ್ದರು, ಅವರು ಎಡವಿ ಬಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಈಗಲೂ ಕೂಡ ಇಸ್ರೇಲ್ ಜನಾಂಗದವರು ಅವರಿಗೆ ಇರುವಂಥ ಏಕೈಕ ಮಾರ್ಗ ದೇವರಿಂದ ನೇಮಿಸಲ್ಪಟ್ಟಂಥ ಆ ಆಯಲ್ಪಟ್ಟಂಥ ಮತ್ತು ಮಾನ್ಯವಾದಂಥ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಅವರು ರಕ್ಷಣೆ ಮಾರ್ಗಕ್ಕೆ ಸೇರಿಕೊಳ್ಬೋದಾದಂಥ ಒಂದೇ ಒಂದು ಕೃಪೆಯ ಬಾಗಿಲು ತಾನೇ ಅವರ ಮುಂದೆಯೂ ನಮ್ಮ ಮುಂದೆಯೂ ತೆರೆಯಲ್ಪಟ್ಟದ್ದಾಗಿದೆ ಪ್ರಿಯರೇ. ಇಸ್ರಾಯೇಲರು
ದೇವರ ಆ ಯೋಜನೆಯನ್ನು ತಿರಸ್ಕರಿಸಿದ್ದರ ನಿಮಿತ್ತವಾಗಿಯೇ, ದೇವರ ಒಂದು ಸಂಕಲ್ಪದ ಮೇರೆಗೆ ಅವರು ನಡೆಯದಿದ್ದರದ ನಿಮಿತ್ತವಾಗಿಯೇ ಆ ಕೃಪೆಯ ದಿನಗಳು, ಆ ಸುವಾರ್ತೆ ಅನ್ನುವಂಥದ್ದು ಅದು ನಮ್ಮ ತನಕ ಅದು ಎಕ್ಸ್ಟೆಂಡ್ ಆಯಿತು ಪ್ರಿಯರೇ. ನಮಗೆ ಸುವಾರ್ತೆ ತಲುಪಿತು. ಈಗ ಅನ್ಯರಾಗಿದ್ದಂಥ ನಾವು ಕೃಪೆಯಿಂದ ರಕ್ಷಣೆ ಹೊಂದುವುದಕ್ಕೆ ದೇವರು ಮಾರ್ಗ ಮಾಡಿಕೊಟ್ಟಿದ್ದಾನೆ. ಇಸ್ರೇಲರಿಗೂ ಕೂಡ ಇರುವಂಥ ಒಂದೇ ಒಂದು ಮಾರ್ಗ ಈಗ ಆ ಕೃಪೆಯ ಬಾಗಿಲು ಮಾತ್ರವೇ. ಆದರೆ ಈ ಕೃಪೆಯ ಬಾಗಿಲು ಕೂಡ ಒಂದು ದಿನ ಮುಚ್ಚಲ್ಪಡುವಂಥದ್ದಾಗಿದೆ ಪ್ರಿಯರೇ. ಈಗ ಲೋಕದ ಕಟ್ಟಕಡೆವರೆಗೂ ಸುವಾರ್ತೆ ಅದು ಸಾರಲ್ಪಡುವಂತಹ ಒಂದು ದಿನಗಳು ಇದಾಗಿದೆ ಪ್ರಿಯರೇ. ಈ ಕೃಪೆಯ ಬಾಗಿಲು ಮುಚ್ಚಲ್ಪಡುವುದಕ್ಕಿಂತ ಮುಂಚೆ ಪ್ರತಿಯೊಬ್ಬನೂ ಕೂಡ ಸುವಾರ್ತೆಯನ್ನ ಕೇಳಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆ ದೇವರ ಕೃಪೆಯನ್ನು ಹೊಂದಿದವನಾಗಿ ಆತನು ರಕ್ಷಣೆಗೆ ಬರಬೇಕೆಂಬುದು ದೇವರ ಉದ್ದೇಶವಾಗಿದೆ ಪ್ರಿಯರೇ. ಆನಂತರ ಯಾವ ರೀತಿಯಾಗಿ ಅವರು ಅವಿಧೇಯರಾದದ್ದರಿಂದ ಆ ಕೃಪೆಯ ಬಾಗಿಲು ನಮಗೆ ತೆರೆಯಲ್ಪಡ್ತೋ, ಇದೊಂದು ಸುವರ್ಣಾವಕಾಶ ಅಷ್ಟೇ. ಇವತ್ತೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ಕಾಲ ಎಂಬುದಾಗಿ. ಈ ಕೃಪೆಯ ಕಾಲ ಕೂಡ ಅತಿ ಶೀಘ್ರವಾಗಿ ದೇವರು ಇದನ್ನ ಮುಚ್ಚುವಂಥವನಾಗಿದ್ದಾನೆ. ಆನಂತರ ಮತ್ತೊಂದು ಆವರ್ತಿ ಇದು ಇಸ್ರೇಲರಿಗಾಗಿ ದೇವರ ಒಂದು ಸಂಕಲ್ಪ ಅದು ತೆರೆದುಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಕೃಪೆಯ ಕಾಲ ಅದು ಮುಗಿದ ನಂತರ ಯಾರಿಗೆ ಆದರೂ ಕೂಡ ಕೃಪೆಯಿಂದ ಅಥವಾ ದೇವರ ಮೇಲಿನ ನಂಬಿಕೆಯಿಂದ ರಕ್ಷಣೆ ಹೊಂದಿ ಆ ಒಂದು ಪರಲೋಕ ರಾಜ್ಯ ಸೇರುವುದಕ್ಕೆ ಅವಕಾಶಗಳು ಅದು ಮುಚ್ಚಲ್ಪಡುವಂತಹ ದಿನಗಳು ಅದು ಅತಿ ಶೀಘ್ರವಾಗಿ ಬರುವಂಥದ್ದಾಗಿದೆ ಪ್ರಿಯರೇ. ನಾವು ಸುವಾರ್ತೆಯ ವಿಷಯಕ್ಕೆ ನಾವು ಹೋಗುವಾಗ ಯೆಶಾಯನ ಗ್ರಂಥದಲ್ಲಿ 55:56ನೇ ವಚನದಲ್ಲಿ ಸೀಕ್ ದ ಲಾರ್ಡ್ ವೈಲ್ ಹಿ ಮೇ ಬಿ ಫೌಂಡ್ ಎಂಬುದಾಗಿ ನಾವು ನೋಡ್ತೇವೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿರಿ ಎಂಬುದಾಗಿ. ಈ ದಿನಮಾನಗಳು ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಲೇಬೇಕೆಂಬ ಒಂದು ಆತುರದೊಡನೆ, ಒಂದು ನಿರ್ಧಾರದೊಡನೆ ಸಾರಲೇಬೇಕೆಂಬ ಆ ಒಂದು ತೀರ್ಮಾನದೊಡನೆ ಲೋಕದಲ್ಲಿ ಆತನ ಮಕ್ಕಳು ಅವರು ಲೋಕವನ್ನೆಲ್ಲ ವ್ಯಾಪಿಸಿ ಹೋಗುವಂಥವರಾಗಿದ್ದಾರೆ. ನಾವು ನೋಡಿದ ಹಾಗೆಯೇ ಆತನ ವಿಷಯವಾದಂಥ ಸುವಾಸನೆ ಅದು ವ್ಯಾಪನಗೊಳ್ತಿರುವಂಥ ಒಂದು ಸಂದರ್ಭ ಇದಾಗಿದೆ ಪ್ರಿಯರೇ. ಜಯಘೋಷದೊಡನೆ ಅದು ವ್ಯಾಪನಗೊಳ್ತಿರುವಂಥ ಈ ದಿನದಲ್ಲಿಯೇ, ಈ ದಿನಮಾನಗಳಲ್ಲಿಯೇ ನಾವು ಆತನನ್ನು ಆತ್ಕೊಳ್ಬೇಕಾದಂಥ ಒಂದು ದಿನಮಾನಗಳು ಇದಾಗಿದೆ ಪ್ರಿಯರೇ. ಕೂಡಿ ಬಂದಿರುವಂಥ ಅನೇಕರು ಇಲ್ಲಿ ದೇವರ ಪ್ರೀತಿಯನ್ನು, ದೇವರ ಕೃಪೆಯನ್ನು ಆತ್ಕೊಂಡವರಾಗಿ ಆತನೊಂದಿಗೆ ಪರಲೋಕ ಬಾಧ್ಯತೆಯನ್ನು ಹೊಂದಿದವರೇ ಆಗಿದ್ದೇವೆ ಪ್ರಿಯರೇ. ಇನ್ಯಾರ್ಯಾರು ಒಂದು ವೇಳೆ ಈ ಗುಂಪಿನಲ್ಲಿ ಕೂಡ ಇನ್ನೂ ಆತನನ್ನು ನಂಬದೇ ಇರುವವರಿದ್ದಾರೋ ಅವರು ಎಚ್ಚರಿಸ್ಕೊಳ್ಳಿಕ್ಕಾಗುವಂತೆ ಈ ಒಂದು ಸಂದರ್ಭ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ನಾವು ನೋಡ್ತೇವೆ ಸೂರ್ಯನ ಬೆಳಕು ಯಾವ ರೀತಿಯಾಗಿ ಒಂದೇ ರೀತಿಯಾಗಿ ಎರಡು ಥರದ ಗಿಡಗಳ ಮೇಲೆ ಬೀಳುವಾಗ, ಎರಡು ಥರದ ಗಿಡಗಳು ಎಂಬುದಾಗಿ, ಎರಡು ಥರದ ಸಸಿಗಳು ಎಂಬುದಾಗಿ ನಾವು ನೋಡುವಾಗ ಬೇರೂರಿಕೊಂಡು ಭದ್ರವಾಗಿ ನಿಂತಿರುವಂಥ ಗಿಡಗಳ ಮೇಲೆಯೂ ಬೇರಿಲ್ಲದೆ ಹಗುರವಾಗಿ ಮೇಲೆಯೇ ನಿಂತಿರುವಂಥ ಆ ಗಿಡಗಳ ಮೇಲೆಯೂ ಬೀಳುವಂಥ ಒಂದೇ ಸೂರ್ಯನ ಒಂದೇ ರೀತಿಯಾದ ಬೆಳಕು ಯಾವ ರೀತಿಯಾಗಿ ಅದೆರಡರ ಮೇಲೂ ಬೇರೆ ಬೇರೆ ರೀತಿಯ ಒಂದು ಪರಿಣಾಮವನ್ನು ಬೀರ್ತದೋ ಆ ರೀತಿಯಾಗಿ ಆತನನ್ನು ನಂಬಿದ ಮಕ್ಕಳು ನಂಬಿಕೆಯಲ್ಲಿ ಇನ್ನೂ ದೃಢವಾಗಲಿಕ್ಕೆ ಒಂದು ಸಂದರ್ಭ ಈ ದಿನಮಾನಗಳಾಗಿದೆ ಪ್ರಿಯರೇ. ಕೃಪೆಯ ಕಾಲ ಎಂಬುದಾಗಿ ನಾವು ನೋಡುವಾಗ ಇಬ್ಬರಿಗೂ ಕೃಪೆಯ ಕಾಲವೇ ಅದು. ಆತನನ್ನು ನಂಬಿ ಆತನನ್ನು ಆರಾಧಿಸ್ತಿರುವಂಥ ದೇವ ಮಕ್ಕಳಿಗೂ, ಆತನನ್ನು ಇನ್ನೂ ನಂಬದೆ ತಮ್ಮಿಷ್ಟ ಬಂದ ಹಾಗೆ ಜೀವಿಸ್ತಿರುವಂಥ ಅನ್ಯ ಜನರಿಗೂ ಕೂಡ ಇದು ಕೃಪೆಯ ಬಾಗಿಲೇ ಆಗಿದೆ. ಯಾಕೆಂದರೆ ಆತನ ಮುಂದೆ
ದೇವ ಮಕ್ಕಳು ನಿಷ್ಕಳಂಕರಾಗಿಯೂ ನಿರ್ದೋಷಿಗಳಾಗಿಯೂ ನಿಂತ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಕ್ರಮಪಡಿಸ್ಕೊಳ್ಳಿಕ್ಕೆ ನಮಗಾಗಿ ದೇವರು ಉದ್ದ ಮಾಡಿರುವಂಥ ದಿನಮಾನಗಳು ಈ ಕೃಪೆಯ ಕಾಲವಾಗಿದೆ ಪ್ರಿಯರೇ. ಮತ್ತು ಆತನನ್ನು ನಂಬದೇ ಇರುವಂಥ ಪ್ರತಿಯೊಬ್ಬನೂ ಕೂಡ ಆತನನ್ನು ನಂಬಿ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವ ಹಾಗೆ ನಾವು ನೋಡ್ತಾ, ಇಂದಿನ ವಚನಗಳಲ್ಲಿ ನಾವು ನೋಡಿದ ಹಾಗೆ, ನಾವು ಇಂದಿನವರು, ನಾವು ಕತ್ತಲೆಯೊಳಗಿಂದ ಕರೆಯಲ್ಪಟ್ಟಂಥವರು, ನಾವು ದೇವರ ಆದುಕೊಂಡಂಥವರು ಮತ್ತು ನಾವು ಪ್ರಜೆ ಆಗಿರಲಿಲ್ಲ, ವಾತ್ಸಲ್ಯ ಹೊಂದಿದವರಾಗಿರಲಿಲ್ಲ, ದೇವರಿಗೆ ವೈರಿಗಳಾಗಿದ್ದಂಥವರು. ಅಂಥವರು ತಿರುಗಿಕೊಂಡು ದೇವ ಜನರಾಗ್ಲಿಕ್ಕಾಗುವಂತೆ, ಆತನ ಜೊತೆ ಸಮಾಧಾನ ಹೊಂದಲಿಕ್ಕಾಗುವಂತೆ ಮತ್ತು ನಾವು ಆತನನ್ನು ಆರಾಧಿಸುವಂಥ ಯಾಜಕರಾಗ್ಲಿಕ್ಕಾಗುವಂತೆ ಈ ಕೃಪೆಯ ಕಾಲ ಅದು ನಮಗಾಗಿ ತೆರೆಯಲ್ಪಟ್ಟಂಥ ದಿನಗಳಾಗಿದೆ ಪ್ರಿಯರೇ. ನಾವು ನೋಡ್ತೇವೆ ಮುಂದೊಂದು ದಿನ, ಅದು ಆಮೋಸನ ಗ್ರಂಥ 8ನೇ ಅಧ್ಯಾಯದ 11ರಲ್ಲಿ, ಇಟ್ ವಿಲ್ ನಾಟ್ ಬಿ ಎ ಫೆಮೈನ್ ಆಫ್ ಬ್ರೆಡ್ ಅಂಡ್ ವಾಟರ್ ಬಟ್ ಆಫ್ ಹಿಯರಿಂಗ್ ದ ವರ್ಡ್ಸ್ ಆಫ್ ದ ಲಾರ್ಡ್ ಎಂಬುದಾಗಿ. ಅಂದರೆ ಅದು ಆ ಒಂದು ಕ್ಷಾಮದ ದಿನಗಳು ಬರುವಂಥದ್ದಾಗಿದೆ ಎಂಬುದಾಗಿ. ಅದು ಅನ್ನದ ಕ್ಷಾಮವೂ ಅಲ್ಲ, ಅದು ನೀರಿನ ಯಾರಿನ ಅಲ್ಲ, ಅದು ದೇವರ ವಾಕ್ಯದ ಕ್ಷಾಮ ಎಂಬುದಾಗಿ. ಆ ದಿನಗಳು ಬಂದಾಗ ಕ್ರಮಪಡಿಸ್ಕೊಳ್ಳೋದಕ್ಕೂ ಅವಕಾಶ ಇರೋಲ್ಲ. ಯಾರಿಗೆ? ನಮಗೆ, ದೇವರನ್ನು ನಂಬಿ ಆತನನ್ನು ಆರಾಧಿಸುತ್ತಿರುವಂಥ ದೇವ ಮಕ್ಕಳಿಗೆ. ಒಪ್ಪಿಕೊಂಡು ಅರಿಕೆ ಮಾಡಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಆತನ ಮುಂದೆ ಕೇಳ್ಕೊಳ್ಳೋದಕ್ಕೂ ಅವಕಾಶ ಇಲ್ಲದಂಥ ಕೃಪೆಯ ಒಂದು ಬಾಗಿಲದು ಮುಚ್ಚಲ್ಪಡುವಂಥ ದಿನಗಳದಾಗಿರ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಸುವಾರ್ತೆ ಸಾರಲ್ಪಡದೆ ಅಥವಾ ಕೃಪೆಯ ಬಾಗಿಲು ಮುಚ್ಚಿ ಯಾರು ಕೂಡ ರಕ್ಷಣೆ ಮಾರ್ಗಕ್ಕೆ ಬರಲಿಕ್ಕಾಗದಂಥ ಒಂದು ದಿನಗಳು ಅದಾಗಿರ್ತದೆ ಪ್ರಿಯರೇ. ಆದ್ದರಿಂದ ಈ ದಿನಮಾನಗಳನ್ನು ನಾವು ಇನ್ನೂ ಹೆಚ್ಚಾಗಿ ನಾವು ಈ ಕಾಲಗಳನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ನಾವು ಕ್ರಿಸ್ತನ ವಾಕ್ಯವನ್ನ ಈ ದಿನಮಾನಗಳಲ್ಲಿ ಹೆಚ್ಚೆಚ್ಚಾಗಿ ಓದಿ ಗ್ರಹಿಸಿಕೊಂಡು ಕಲಿತ್ಕೊಂಡು ಪರಲೋಕ ರಾಜ್ಯವನ್ನು ನಾವು ಸೇರುವ ಆ ದಿನದಲ್ಲಿ ನಾವು ಓದಿದಂಥ ಎಲ್ಲ ಸಂಗತಿಗಳು ಅಲ್ಲಿರುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ನಾವು ಓದಿ ಅದನ್ನು ಗ್ರಹಿಸ್ಕೊಂಡಿದ್ರೆ ಆ ದಿನದಲ್ಲಿ ನಮಗೆ ಎಲ್ಲ ಸಂಗತಿಗಳು ನಮ್ಮ ಕಣ್ಣು ಮುಂದೆ ನಾವು ತಿಳ್ಕೊಂಡಿರೋದ್ರಿಂದ ಗೊತ್ತಾಗ್ತದೆ ಪ್ರಿಯರೇ. ಆತನು ಯಾರಾಗಿದ್ದಾನೆ ಎನ್ನುವಂಥ ಸಂಗತಿಗಳ ಕುರಿತಾಗಿ ಸುವಾರ್ತೆ ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಆತನು ಎಲ್ಲದಕ್ಕೂ ಮೊದಲು ಇದ್ದವನು ಎಂಬುದಾಗಿ ನಾವು ನೋಡ್ತೇವೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 17ನೇ ವಚನದಲ್ಲಿ. ನಾವು 1ರಿಂದ 14ನೇ ವಚನ ಭಾಗದಲ್ಲಿ ನಾವು ನೋಡುವಾಗ ಯಾವುದು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಆದಿಯಲ್ಲಿ ಇದ್ದಂಥ ವಾಕ್ಯ ಆತನು ನರವತಾರ ಎತ್ತಿ ನಮ್ಮ ಮಧ್ಯೆ ವಾಸ ಮಾಡಿದನು ಎಂಬುದಾಗಿ. ಇದು ತಾನೇ ನಾವು ಗ್ರಹಿಸ್ಕೊಳ್ಬೇಕಾದಂಥ ಒಂದು ಸಂಗತಿ ಅದಾಗಿದೆ ಪ್ರಿಯರೇ. ಯೋಹಾನ್ನ ಸುವಾರ್ತೆಯಲ್ಲಿ ಕೂಡ 8ನೇ ಅಧ್ಯಾಯದಲ್ಲಿ 58ನೇ ವಚನದಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ಆತನು ಇರುವವನಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು. ಎಷ್ಟು ಆದಿ? ಜಗದೋತ್ಪತ್ತಿಗಿಂತ ಮುಂಚೆ ಇದ್ದಂಥ ವಾಕ್ಯರೂಪನು ಆತನು. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ಆತನು ಇರುವಂಥವನಾಗಿದ್ದಾನೆ ಎಂಬುದಾಗಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಆತನು ಆದಿ ಸಂಭೂತನು, ಎಲ್ಲದರಲ್ಲಿಯೂ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಆಗಿದ್ದಾನೆ. ಇದು ತಾನೇ ಸುವಾರ್ತೆಯದಾಗಿದೆ ಪ್ರೇರೆ. ಆತನು ಆದಿ ಸಂಭೂತನು, ಸಕಲ ದೂತರಿಂದ ಆರಾಧನೆಯನ್ನು ಹೊಂದುತ್ತಿರುವ ಆತನು ಈ ಲೋಕದಲ್ಲಿ ನಮಗಾಗಿ ತನ್ನ ಪ್ರಾಣ ಕೊಟ್ಟ ಆತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಆಗಿದ್ದಾನೆ. ದೇವರ ಸರ್ವ ಸಂಪೂರ್ಣತೆಯು ಆತನಲ್ಲಿ ಅವತರಿಸಿ
ವಾಸ ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 9ನೇ ಅಧ್ಯಾಯದಲ್ಲಿ ಕೂಡ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನ ಆತನು ಸಂಪಾದಿಸಿಕೊಂಡವನಾಗಿ ದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾಡಿದ ಆತನಾಗಿದ್ದಾನೆ. ಪ್ರಿಯರೇ, ಈ ಸುವಾರ್ತೆಯನ್ನ ನಾವು ಅಲಕ್ಷ್ಯ ಮಾಡಿದರೆ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ದೇವರ ವಾಕ್ಯವನ್ನ ನಾವು ಹೆಚ್ಚೆಚ್ಚಾಗಿ ಓದಿ ಗ್ರಹಿಸಿಕೊಳ್ಳದೆ ಹೋದರೆ ನಮ್ಮನ್ನು ಕ್ರಮಪಡಿಸಿಕೊಳ್ಳುವುದು ಹೇಗೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. 9ನೇ ಅಧ್ಯಾಯ ಇಬ್ರಿಯರ ಗ್ರಂಥದಲ್ಲಿ 14ನೇ ವಚನ, ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡಂತ ಕರ್ತನಾದ ಯೇಸು ಕ್ರಿಸ್ತನ ರಕ್ತ, ಅದು ನಮ್ಮ ದೋಷ ಪರಿಹಾರಕ್ಕಾಗಿ ಸುರಿಸಲ್ಪಟ್ಟಂತ ರಕ್ತ ಅದಾಗಿದೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ 9ನೇ ಅಧ್ಯಾಯದಲ್ಲಿ 27ನೇ ವಚನದಲ್ಲಿ ಕೂಡ ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ. ಹಾಗೆಯೇ ಕ್ರಿಸ್ತನು ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ತನ್ನನ್ನು ನಿರೀಕ್ಷಿಸುವವರಿಗೆ ರಕ್ಷಣೆಯನ್ನ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಆತನು ತಿರುಗಿ ಬರುವಂಥವನಾಗಿದ್ದಾನೆ. ಆತನನ್ನು ನಂಬಿದಂಥವರಿಗೆ ಅವರವರ ಕೃತ್ಯಾನುಸಾರವಾಗಿ ಪ್ರತಿಫಲವನ್ನು ಕೊಡುವುದಕ್ಕಾಗಿಯೇ ಆತನು ತಿರುಗೊಮ್ಮೆ ಪಾಪ ಸಂಬಂಧವಿಲ್ಲದವನಾಗಿ ಈ ಲೋಕಕ್ಕೆ ಬರುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 23ನೇ ವಚನದಲ್ಲಿ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಉಚಿತಾರ್ಥ ವರ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಿತ್ಯ ಜೀವ ಎಂಬುದಾಗಿ. ಈ ನಿತ್ಯ ಜೀವ ಈಗ ಉಚಿತವಾಗಿ ಅದು ನಮಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ದೇವರ ಉಚಿತಾರ್ಥ ವರ ಅದಾಗಿದೆ. ಪಾಪದ ಸಂಬಳ ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರ ಉಚಿತಾರ್ಥ ವರ ಅದಾಗಿದೆ. ಪ್ರಿಯರೇ, ನಿತ್ಯ ಜೀವ ಎಂಬುದಾಗಿ ನಾವು ನೋಡ್ತೇವೆ. 16ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 16ನೇ ವಚನದಲ್ಲಿ ಸುವಾರ್ತೆಯನ್ನ ಕೇಳಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ರಕ್ಷಣೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆದ್ರಿಂದ ಪ್ರತಿ ಮನುಷ್ಯನು ಆತನು ಹೊಸದಾಗಿ ಹುಟ್ಟಲೇಬೇಕೆಂಬಂತ ಸತ್ಯ ಸಂಗತಿಯನ್ನ ಈ ಮೂಲಕವಾಗಿ ದೇವರು ತನ್ನ ಸುವಾರ್ತೆಯ ಮೂಲಕವಾಗಿ ಆತನು ತಿಳಿಸಿಕೊಡುವಂಥವನಾಗಿದ್ದಾನೆ. ಪ್ರಿಯರೇ, ಸುವಾರ್ತೆಯನ್ನ ಕೇಳಿದಂತ ಯಾರೇ ಆದರೂ ಕೂಡ ಆತನ ಕುರಿತಾಗಿ ಬರೆದಿರುವಂಥ ಎಲ್ಲ ಸಂಗತಿಗಳನ್ನ ನಾವು ನಂಬಿ ಮುಂದೆ ಸಾಗುವಂಥವ್ರು ನಾವು ಆಗಿರಬೇಕು. ಪ್ರಿಯರೇ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟವನಾಗಿದ್ದಾನೆ ದೇವರು. ನಾವು ನೋಡ್ತೇವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ. ನಂಬಿಕೆ ಬಹಳ ಅಮೂಲ್ಯವಾದದ್ದಾಗಿದೆ. ಪ್ರಿಯರೇ, ನಾವು ನೋಡ್ತೇವೆ, ನಂಬಿ ದೀಕ್ಷಾಸ್ನಾನ ಹೊಂದುವವನು ರಕ್ಷಣೆ ಹೊಂದುವನು ಎಂಬುದಾಗಿ, ನಂಬದೆ ಹೋಗುವಂಥವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಆ ರಕ್ಷಣೆ ಅದು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ. ಸುವಾರ್ತೆಯ ಮೂಲಕ ದೇವರ ಕೃಪೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ನಮಗೆ ಅವಕಾಶ ದೇವರು ತೆಗೆದಿದ್ದಾನೆ. ಪ್ರಿಯರೇ, ಅದು ಪುಣ್ಯ ಕಾರ್ಯಗಳಿಂದಾಗಲಿ ದಾನ ಧರ್ಮಗಳಿಂದಾಗಲಿ ಸಿಕ್ಕುವಂಥ ವರವಲ್ಲ. ಅದು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಎಂಬುದಾಗಿ. ಇಸ್ರೇಲರು ಆ ಕೃಪೆಯನ್ನು ಹತ್ಕೊಳ್ಳಿಲ್ಲ, ಆ ರಕ್ಷಕನನ್ನ ನಂಬಲಿಲ್ಲ. ಬದಲಾಗಿ ಸ್ವಂತ ಸಾಮರ್ಥ್ಯವನ್ನ, ಸ್ವಕಾರ್ಯಗಳನ್ನ, ಪುಣ್ಯ ಕಾರ್ಯಗಳನ್ನ ಅವರು ನಂಬಿದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯಾವ ಪುಣ್ಯ ಕಾರ್ಯವನ್ನೂ ಮಾಡದೆ ಆತನ ಮೇಲಿಟ್ಟಂತ ನಂಬಿಕೆಯ ನಿಮಿತ್ತದಿಂದಲೇ ರಕ್ಷಣೆ ಹೊಂದುವ ಹಾಗೆ ದೇವರು ಮಾರ್ಗ ಮಾಡಿಕೊಟ್ಟಿದ್ದಾನೆ. ಪ್ರಿಯರೇ, ಆದ್ದರಿಂದ ಅದು ದೇವರ ವರವೇ ಎಂಬುದಾಗಿ ನಾವು ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ 13-14ನೇ ವಚನದಲ್ಲಿ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂಬುದಾಗಿ ಬರೆದಿದೆ. ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ
ಪತ್ರಿಕೆಯ 10ನೇ ಅಧ್ಯಾಯದ 13-14 ವಚನಗಳಲ್ಲಿ, ಆದರೆ ತಾವು ಯಾವನನ್ನ ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಇಲ್ಲಿ ಒಂದು ಸರಣಿ ಉಂಟು, ಒಂದು ಚೈನ್ ಉಂಟು, ಒಂದು ಲಿಂಕ್ ಉಂಟು. ಅದೇನೆಂದರೆ, ಯಾವನನ್ನ ನಂಬಲಿಲ್ಲವೋ ಆತನ ನಾಮವನ್ನು ಹೇಗೆ ಹೇಳ್ಕೊಳ್ಳೋದು ಹೇಗೆ? ನಂಬಿಕೆನೇ ಇಟ್ಟಿಲ್ಲ ಆತನ ಮೇಲೆ, ಆತನ ಹೆಸರು ಹೇಳ್ಕೊಳ್ಳೋದು ಹೇಗೆ ಎಂಬುದಾಗಿ ನಾವು ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 13-14 ವಚನದಲ್ಲಿ ನಾವು ನೋಡ್ತೇವೆ. 14ನೇ ವಚನದಲ್ಲಿ, ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿಯನ್ನು ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವರಿಲ್ಲದೆ ಕೇಳುವುದು ಹೇಗೆ? ಸಾರಿ ಹೇಳುವವರು ಕಳಿಸಲ್ಪಡದೆ ಸಾರುವುದೆಲ್ಲಿ ಎಂಬುದಾಗಿ. ಇದಕ್ಕೆ ಸರಿಯಾಗಿ, ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂದು ಬರೆದದೆ ಎಂಬುದಾಗಿ ನಾವು ನೋಡ್ತೇವೆ. ಆದರೂ ಆ ಶುಭ ವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇದನ್ನ ನಾವು ಹಿಂದಿನಿಂದ ನೋಡ್ಕೊಳ್ಳೋದಾದ್ರೆ, ಶುಭದ ಸುವಾರ್ತೆಯನ್ನ ಸಾರುವವನು, ಅವನು ಸಾರಿ ಹೇಳುವಾಗ ಮತ್ತು ಅದನ್ನು ಕೇಳುವಂಥವನು ಅದರ ಮೇಲೆ ನಂಬಿಕೆ ಇಡುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ 14ನೇ ವಚನ ಭಾಗದಲ್ಲಿ. ಆದ್ದರಿಂದ ಪ್ರಿಯರೇ, ನಾವು ಕರ್ತನ ನಾಮವನ್ನು ಹೇಳ್ಕೊಳ್ಬೇಕಾದ್ರೆ, ಆತನ ಹೆಸರನ್ನು ನಾವು ಹೇಳ್ಕೊಳ್ಬೇಕಾದ್ರೆ, ಸುವಾರ್ತೆ, ಆತನ ಮಗನಾದಂಥ ಯೇಸು ಕ್ರಿಸ್ತನ ವಿಷಯವಾದಂಥ ಸಂಗತಿಗಳು, ಅದನ್ನು ಹೆಚ್ಚೆಚ್ಚಾಗಿ ನಾವು ವಾಕ್ಯದ ಮೂಲಕವಾಗಿ ಕಲ್ತ್ಕೊಳ್ಬೇಕಾಗಿದೆ ಪ್ರಿಯರೇ. ಸಾರಿ ಹೇಳುವವನು ಕಳಿಸಲ್ಪಟ್ಟಿದ್ದಾನೆ. ಸಾರಿ ಹೇಳುವವನು ಕಳಿಸಲ್ಪಟ್ಟಿರೋದ್ರಿಂದ ಅವನು ಸಾರಿ ಹೇಳುವಂಥವನಾಗಿದ್ದಾನೆ. ಆದ್ದರಿಂದ ನಾವು ಆತನ ಒಂದು ಸುವಾರ್ತೆಯನ್ನು ನಾವು ಕೇಳಿಸ್ಕೊಳ್ಬೇಕಾಗಿದೆ ಮತ್ತು ನಂಬಬೇಕಾಗಿದೆ. ರೋಮಾಪುರದವರಿಗೆ ಬರೆದ ಆ ಪತ್ರಿಕೆಯ 1ನೇ ಅಧ್ಯಾಯದ 15-16 ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಸುವಾರ್ತೆಯ ವಿಷಯ ಅದು ಅನೇಕರು ಆ ವಿಷಯದಲ್ಲಿ ನಾಚಿಕೊಳ್ಳುವಂಥವರಾಗಿದ್ದಾರೆ ಎಂಬುದಾಗಿ. ಆದರೆ ನಾವಾದರೂ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ ಎಂಬುದಾಗಿ ಪೌಲನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ 7 ಮತ್ತು 8ನೇ ವಚನದಲ್ಲಿ, ನಾನು ಹೇಳುವುದನ್ನು ಯೋಚಿಸು, ಕರ್ತನು ಎಲ್ಲದರಲ್ಲೂ ನಿನಗೆ ವಿವೇಕವನ್ನು ದಯಪಾಲಿಸುವನು, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ. ಮತ್ತು ಅದೇ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೂಡ ಸುವಾರ್ಥ ಸೇವೆಯಲ್ಲಿ ಎಂತೆಂಥ ಕಷ್ಟಗಳು ಬಂದರೂ ಕೂಡ, ನಾವು ಆ ಕಷ್ಟಗಳು ಸಂಭವಿಸಿದ್ರೂ ಕೂಡ ಧೈರ್ಯವಾಗಿ ಸುವಾರ್ತೆಯನ್ನು ಸಾರಬೇಕೆಂಬಂಥ ಸಂಗತಿಯನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ. ಈ ಲೋಕದಲ್ಲಿ ಸುವಾರ್ತೆಯ ನಿಮಿತ್ತ ಆ ಸೇವಕರು ಈ ಕಾಲದಲ್ಲಿಯೂ ಕೂಡ ಹಿಂದಿನ ಕಾಲದಲ್ಲಿಯೂ ಕೂಡ ಅದು ನಮಗೆ ಸಾಧಾರಣವಾಗಿ ಅಥವಾ ಸುಲಭವಾಗಿ ಸಿಕ್ಕಿದ್ದಲ್ಲ ಪ್ರಿಯರೇ. ಸೇವಕರು ಅನೇಕ ಕಷ್ಟ ಸಂಕಟಗಳನ್ನು ದಾಟಿ ಸುವಾರ್ತೆಯನ್ನು ನಮಗೆ ತಲುಪಿಸಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ದೇವರ ಚಿತ್ತವನ್ನು ಇಡೀ ಮನುಕುಲಕ್ಕೆ ತಲುಪಿಸ್ಲಿಕ್ಕಾಗಿ ಆತನು ಯಾವ ರೀತಿ ಶ್ರಮೆ ಸಂಕಟಗಳನ್ನು ತಾಳಿ ಈ ಲೋಕದಲ್ಲಿ ನಮಗೆ ರಕ್ಷಣೆಯನ್ನು ಏರ್ಪಡಿಸಿಕೊಟ್ಟನೋ, ಸುವಾರ್ತಿಕರು ಕೂಡ ಆತನನ್ನು ಪ್ರಸಿದ್ಧಿಪಡಿಸುವಾಗ ಅನೇಕ ಕಷ್ಟ ಸಂಕಟಗಳನ್ನು ದಾಟಿ ಈ ಲೋಕದಲ್ಲಿ ಅವರು ಸುವಾರ್ತೆಯನ್ನು ತಲುಪಿಸಿದ್ದಾರೆ ಪ್ರಿಯರೇ. ನಾವು ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸುವಾರ್ತೆಯ ನಿಮಿತ್ತ, ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯ ನಿಮಿತ್ತ ಅಧಿಕಾರಿಗಳು, ಆ ದಿನದ ಯಹೂದ್ಯರು, ಅವರು ಅಪೊಸ್ತಲರನ್ನ ಸೆರೆಯಲ್ಲಿ ಹಾಕಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ವಚನದಲ್ಲಿ ನಂಬಿಕೆಯ ನಿಮಿತ್ತ ಆ ಭಕ್ತರು ದಾಟಿ ಹೋದಂಥ ಅನೇಕ ಸಂಗತಿಗಳನ್ನು, ಕಷ್ಟ ಸಂಕಟಗಳನ್ನು ನಾವು ನೋಡ್ತೇವೆ. ಸುವಾರ್ತೆಯ ನಿಮಿತ್ತ ಅವರು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅನೇಕರು ಅವರು ಕೊಲ್ಲಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅನೇಕರು ಸೆರೆಮನೆಗೆ ಹಾಕಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಯಾತಕ್ಕೋಸ್ಕರ? ಅವರು ದೇವರ ಮೇಲೆ ಇಟ್ಟಂಥ ನಂಬಿಕೆಯ ನಿಮಿತ್ತ, ಸುವಾರ್ತೆಯನ್ನು ಜನರ ಮಧ್ಯದಲ್ಲಿ ತಲುಪಿಸುವಂಥ ಆ ಒಂದು ಕಾರ್ಯವನ್ನು
ಮಾಡುವುದರ ನಿಮಿತ್ತ ಎಂಬುದಾಗಿ ನಾವು ನೋಡ್ತೇವೆ. ಇಷ್ಟೆಲ್ಲ ಸಾಕ್ಷಿಗಳು ನಮ್ಮ ಮುಂದೆ ಯಾಕಾಗಿ ವರ್ಣಿಸಲ್ಪಟ್ಟಿದೆ? ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದಕ್ಕಾಗಿ. ನಾವು ಕೂಡ ನಮಗುಂಟಾದಂಥ ರಕ್ಷಣೆಯ ಆ ಸುವಾಸನೆಯ ಸಂಗತಿಗಳನ್ನು ಅನೇಕರಿಗೆ ನಾವು ತಿಳಿಸುವಂಥವರು ನಾವು ಆಗಿರಬೇಕೆಂಬುದಕ್ಕಾಗಿಯೇ ಪ್ರಿಯರೇ. ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯದ 21ನೇ ವಚನದಲ್ಲಿ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾವು ಈ ವಾಕ್ಯ ಭಾಗದಲ್ಲಿ ಕೂಡ ನಾವು ನೋಡುವಾಗ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥವನು ರಕ್ಷಣೆ ಹೊಂದುವಂಥವನಾಗಿದ್ದಾನೆಂಬುದಾಗಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ. ಇದು 2ನೇ ಅಧ್ಯಾಯದ 11ನೇ ವಚನ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸಿ ಬಿಡುವಂಥದ್ದೇ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಸುವಾರ್ತೆಯನ್ನು ಕೇಳಿದಂಥ ನಾವು ಆತನ ಮರಣದಲ್ಲಿ ಪಾಲ್ಗೊಳ್ಳುವಂಥ ಸಂಗತಿ ತಾನೇ ಅದು ದೀಕ್ಷಾಸ್ನಾನ ಕಾರ್ಯ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಂಬಿ ದೀಕ್ಷಾಸ್ನಾನ ಹೊಂದುವಂಥವನು ರಕ್ಷಣೆ ಹೊಂದುವಂಥವನಾಗಿದ್ದಾನೆ. ನಂಬದೇ ಹೋಗುವಂಥವನು ದಂಡನೆಗೆ ಗುರಿಯಾಗುವಂಥವನಾಗಿದ್ದಾನೆ. ದೀಕ್ಷಾಸ್ನಾನ ಪಡ್ಕೊಳ್ಳೋದು ಅನ್ನೋದಾದರೆ ಅದು ಕ್ರಿಸ್ತನ ಶ್ರಮೆ ಮರಣಗಳಲ್ಲಿ ನಾವು ಪಾಲು ಹೊಂದುವಂಥದ್ದು, ಆತನ ಪುನರುತ್ಥಾನದಲ್ಲಿ ಪಾಲು ಹೊಂದುವಂಥ ಸಂಗತಿ ಅದಾಗಿದೆ ಪ್ರಿಯರೇ. ಕ್ರಿಸ್ತನೊಂದಿಗೆ ಉಣಲ್ಪಡುವಂಥ ಒಂದು ಸಂಗತಿ, ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸಿ ಬಿಟ್ಟು ಆತನೊಂದಿಗೆ ಎಬ್ಬಿಸಲ್ಪಡುವಂಥ ಸಂಗತಿ ಅದಾಗಿದೆ ಪ್ರಿಯರೇ. ಆಮೇಲೆ ನೀವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ನಾವು ನೋಡ್ತೇವೆ. ರಕ್ಷಣೆ ಮಾರ್ಗದಲ್ಲಿರುವಂಥವರು ಮತ್ತು ನಾಶನದ ಮಾರ್ಗದಲ್ಲಿರುವಂಥವ್ರನ್ನ ಕೂಡ ನಾವು ಈ ಭಾಗದಲ್ಲಿ ನೋಡ್ತೇವೆ. ವಾಕ್ಯ ಭಾಗದಲ್ಲಿ ಯಾರ್ಯಾರು ಸುವಾರ್ತೆಯನ್ನು ಕೇಳಿ ಆತನ ಮೇಲೆ ನಂಬಿಕೆ ಇಡ್ತಾರೋ ಆ ನಂಬಿಕೆಯ ಮುಖಾಂತರವಾಗಿ ದೇವರ ಕೃಪೆಯನ್ನು ಹೊಂದಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥವನು ಅವನು ರಕ್ಷಣೆಗೆ ನಡೆಸಲ್ಪಡುವಂಥವನಾಗಿದ್ದಾನೆ. ನಂಬದೆ ಹೋಗುವಂಥವನು ದಂಡನೆಗೆ ಗುರಿಯಾಗುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. 2ನೇ ಅಧ್ಯಾಯದ ಅನೇಕ ಒಂದು ಪೂರ್ವ ಅಧ್ಯಾಯವನ್ನು ನಾವು ನೋಡುವಾಗ ಆ ಪಂಚಾಶತ್ತಮ ಹಬ್ಬದ ದಿನದಂದು ಪೇತ್ರನು ಮಾತಾಡುತ್ತಾ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಕುರಿತಾಗಿ, ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆದುದರಿಂದ 2ನೇ ಅಧ್ಯಾಯ 36ನೇ ವಚನದಲ್ಲಿ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ಕರ್ತನೆಂದು, ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂದು ಇಸ್ರಾಯೇಲ್ ಕುಲದವರೆಲ್ಲರಿಗೂ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. 2ನೇ ಅಧ್ಯಾಯದ 37-38ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಇದನ್ನು ಕೇಳಿ ಅಲ್ಲಿ ಕೂಡಿ ಬಂದಿದ್ದಂಥ ಎಲ್ಲರಿಗೆ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು ಎಂಬುದಾಗಿ. ಸಹೋದರರೇ, ನಾವೇನು ಮಾಡಬೇಕೆಂಬುದಾಗಿ ಅವರು ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಪೇತ್ರನು ಅವರಿಗೆ ಹೇಳಿದಂಥ ಮಾತು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. ಸುವಾರ್ತೆಯನ್ನು ಕೇಳಿದಂಥ ಪ್ರತಿಯೊಬ್ಬನೂ ಕೂಡ ಆತನ ಮೇಲೆ ನಂಬಿಕೆ ಇಟ್ಟವರಾಗಿ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದಾಗಿ. ಆ ದಿನದಲ್ಲಿ ಅವರ ಮಾತನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಂಡಂಥವರ ಸಂಖ್ಯೆ ಅದು 3,000 ಜನರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗೆಯೇ ಐಥಿಯೋಪ್ಯದ ಆ ಕಂಚುಕಿ ಎಂಬಾತನು ಕೂಡ ಫಿಲಿಪ್ಪನು ಸುವಾರ್ತೆಯನ್ನು ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಆತನ ಊನಲ್ಪಡುವಿಕೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಕುರಿತಾಗಿ ಆತನ ಒಂದು ಸುವಾರ್ತೆಯನ್ನು ತಿಳಿಸಿ ಹೇಳುವಾಗ, ಯೇಸು ಕ್ರಿಸ್ತನನ್ನು ತಿಳಿಸುವಾಗ ಅವನು ಕೂಡ ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಕಂಚುಕಿ ಹೇಳುವಂಥದ್ದು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂಬುದಾಗಿ ಕೇಳಿದನು. ಆಗ ಅವರು ರಥವನ್ನು ನಿಲ್ಲಿಸಿದರು, ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಕಂಚುಕಿಗೆ
ದೀಕ್ಷಾಸ್ನಾನ ಮಾಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಪ್ರಿಯರೇ, ಅನ್ಯ ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸುವುದಕ್ಕಾಗಿ ಪೇತ್ರನು ಅಪ್ಪಣೆ ಹೊಂದಿದ್ದು, ಅವರಲ್ಲಿ ಅನ್ಯ ಜನರಿಗೆ ಸುವಾರ್ತೆ ಸಾರಲ್ಪಟ್ಟಾಗ ಕೊರ್ನೇಲನೆಂಬುವನು ಕೂಡ ನಾವು 10ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅವನು ತನ್ನ ಮನೆಯವರ ಸಂಗಡ ದೀಕ್ಷಾಸ್ನಾನ ಮಾಡಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ನಾವು ನೋಡ್ತಾ ಬಂದ ಹಾಗೆಯೇ ಆತನ ಸುವಾರ್ತೆ ಲೋಕದ ಕಟ್ಟಕಡೆಯವರೆಗೆ ಸಾರಲ್ಪಡ್ತಾ ಇದೆ. ಸುವಾರ್ತೆಯನ್ನು ಕೇಳಿದಂಥವರು ನಂಬಿದರು, ಆತನನ್ನ ನಂಬದೆ ಹೋದಂಥವರು ದಂಡನೆಗೆ ಗುರಿಯಾಗುವಂಥವರಾಗಿದ್ದಾರೆ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥ ಪ್ರತಿಯೊಬ್ಬನು ಆತನು ನಿತ್ಯ ಜೀವವನ್ನು ಪಡೆಯುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವಂಥವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಳ್ಳುವ ಹಾಗೆ ದೇವರು ಈ ಮಾರ್ಗವನ್ನು ಮಾಡಿದ್ದಾನೆ. ಪ್ರಿಯರೇ, ಜೀವ, ಆತನಲ್ಲಿ ಜೀವ ಉಂಟು, ಆತನಲ್ಲಿ ಜೀವ ಉಂಟು. ಆ ಜೀವ ಅದು ನಿತ್ಯ ಜೀವವಾಗಿದೆ. ಅದು ನಿರ್ಲಯತ್ವಕ್ಕೆ ನಮ್ಮನ್ನು ನಡೆಸುವಂಥ ಒಂದು ಜೀವ ಅದಾಗಿದೆ. ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಪ್ರಿಯರೇ, 2ನೇ ಅಧ್ಯಾಯದ 4 ಮತ್ತು 5ನೇ ವಚನದಲ್ಲಿ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತಂತವರಾಗಿದ್ದ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದನು ಎಂಬುದಾಗಿ, ರಕ್ಷಣೆ ಎಂಬುದಾಗಿ ನಾವು ನೋಡುವಾಗ ಸತ್ತವನು ಬದುಕಿಕೊಳ್ಳುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯ. ಪ್ರಿಯರೇ, ಆ ಬಂಧನದಲ್ಲಿರುವಂಥವನು ಬಿಡುಗಡೆ ಹೊಂದುವಂಥ ಒಂದು ವಿಶೇಷ ಕಾರ್ಯ, ಅದು ರಕ್ಷಣೆ ಅದಾಗಿದೆ. ಪ್ರಿಯರೇ, ಕೆಸರಿನ ಗುಂಡಿಯಲ್ಲಿ ಬಿದ್ದಿದ್ದಂಥ ಆ ವ್ಯಕ್ತಿ ಆ ಕೆಸರಿನ ಗುಂಡಿಯಿಂದ ಎತ್ತಲ್ಪಟ್ಟು ಸ್ಥಿರವಾದ ಬಂಡೆಯ ಮೇಲೆ ನಿಲ್ಲಿಸಲ್ಪಡುವಂಥ ಒಂದು ಸಂಗತಿ ತಾನೇ ಅದು ರಕ್ಷಣೆ ಅದಾಗಿದೆ. ಪ್ರಿಯರೇ, ದೇವರ ಕೃಪೆಯನ್ನು ಆತ್ಕೊಳ್ಳುವಾಗ ಮಾತ್ರವೇ ಈ ರಕ್ಷಣೆ ಅದು ನಮಗೆ ಸಿಕ್ಕುವಂಥದ್ದಾಗಿದೆ. ಪ್ರಿಯರೇ, ಆದ್ದರಿಂದ ನಾವು ನೋಡ್ತೇವೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತಂತವರಾಗಿದ್ದ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದನು ಎಂಬುದಾಗಿ. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಈ ಕಾರ್ಯವನ್ನು ಮಾಡಿ ಪೂರೈಸಿದ್ದಾನೆ. ಪ್ರಿಯರೇ, ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 13ನೇ ವಚನದಲ್ಲಿ ಕೂಡ ನಾವು ನೋಡುವಾಗ 13-14ರಲ್ಲಿ, ದೇವರು ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಅಂಧಕಾರದ ದೊರೆತನದಲ್ಲಿದ್ದಂಥವರು, ಆದರೆ ಈಗ ನಾವು ಬೆಳಕಿನ ರಾಜ್ಯಕ್ಕೆ, ತನ್ನ ಪ್ರಿಯ ಕುಮಾರನ ಆ ರಾಜ್ಯಕ್ಕೆ ನಮ್ಮನ್ನ ಸೇರಿಸಿದ್ದಾನೆ. ಪ್ರಿಯರೇ, ಇದು ತಾನೇ ರಕ್ಷಣೆ. ಅಂಧಕಾರದ ದೊರೆತನದಲ್ಲಿ ಜೀವಿಸುವಂಥ ಆ ಒಂದು ಜೀವಿತ ಅದು ಬಹಳ ಗಂಭೀರವಾದಂಥ ಮರಣವನ್ನ, ನಿತ್ಯ ಮರಣವನ್ನ ಅದು ತೋರಿಸುವಂಥದ್ದಾಗಿದೆ. ಪ್ರಿಯರೇ, ಅಲ್ಲಿ ಯಾವುದೇ ಕಾರಣಕ್ಕೂ ಅಂಧಕಾರದ ದೊರೆತನ ಎಂಬುದಾಗಿ ಹೇಳುವಾಗ ಅದು ಕಡು ಕತ್ತಲಿನ ಒಂದು ರಾಜ್ಯ ಅದಾಗಿರ್ತದೆ. ಪ್ರಿಯರೇ, ಆ ಒಂದು ಕಡು ಕತ್ತಲಿನಿಂದ ಬಿಡುಗಡೆ ಮಾಡಿ ನಮ್ಮನ್ನ ಬೆಳಕಿನ ರಾಜ್ಯದೊಳಗೆ ಸೇರಿಸುವಂಥ ಒಂದು ಕಾರ್ಯ ತಾನೇ ಅದು ರಕ್ಷಣೆ, ಅದು ಬಿಡುಗಡೆ ಅದಾಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿದೆ. ಪಾಪಗಳು ಪರಿಹಾರವಾಗುವಂತಹ ಒಂದು ಸಂಗತಿ ಈತನಾರಿರಬಹುದು, ಪಾಪಗಳನ್ನು ಕ್ಷಮಿಸುವಂಥವನು ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಅಲ್ಲಿ ಮಾತಾಡಿಕೊಳ್ಳುವಾಗ ಭೂಲೋಕದಲ್ಲಿ ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಅಧಿಕಾರ ಉಂಟು. ಪಾಪಗಳಿಂದ ಬಿಡುಗಡೆ ಆದರೆ ಮಾತ್ರವೇ ರೋಗವಾಸಿಯಾಗುವಂಥದ್ದು. ಅಲ್ಲಿ ಅವನು ಪಾಪಗಳು ಕ್ಷಮಿಸಲ್ಪಟ್ಟಂಥ ನಂತರವೇ ಅವನು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆದ್ದರಿಂದ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿಗೆ ತಾನೇ ಅಧಿಕಾರ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆ ಕುಮಾರನಲ್ಲಿಯೇ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು ಅನೇಕ ವಚನಗಳನ್ನ ನಾವು ನೋಡೋದಾದರೆ, ನಂಬಿರುವಂಥವರಿಗೆ ರಕ್ಷಣೆ ತಪ್ಪುವುದಿಲ್ಲ ಎಂಬಂಥ ಸಿದ್ಧಾಂತವನ್ನು ಆ ವಾಕ್ಯ ಭಾಗಗಳು ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, 2 ತಿಮೋಥೆ 1ನೇ ಅಧ್ಯಾಯದ
8ರಿಂದ 10ನೇ ವಚನದಲ್ಲಿ ಕೂಡ ನಾವು ನೋಡೋದಾದರೆ, ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು ಎಂಬುದಾಗಿಯೂ, ಆತನು ನಮ್ಮನ್ನು ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದನು. ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಂಥ, ಹೌದು, ಕರ್ತನಲ್ಲಿ ಸದ್ಭಕ್ತನಾಗಿ ಜೀವಿಸುವಂಥ, ಹೌದು, ಕರ್ತನಲ್ಲಿ ನಂಬಿಕೆಯಿಂದ ನಾನು ಜೀವಿಸ್ತೇನೆಂಬುದಾಗಿ ತೀರ್ಮಾನ ಮಾಡುವಂಥ ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಸೇವಕನು ಅಪೋಸ್ತಲರ ಹಾಗೆಯೇ ಈ ಲೋಕದಲ್ಲಿ, ಈ ದಿನಮಾನಗಳಲ್ಲಿ ಹಿಂಸೆ ಸಂಕಟಗಳನ್ನು ದಾಟಿ ಹೋಗಬೇಕಾದಂಥ ದಿನಗಳು ಇದಾಗಿದೆ ಪ್ರಿಯರೇ. ಆದರೂ ಕೂಡ ದೇವರ ಬಲವನ್ನು ಆಶ್ರಯಿಸಿ ನಾವು ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸುವವರಾದರೂ ಕೂಡ ಅನೇಕರ ರಕ್ಷಣೆಗೆ ನಾವು ಪ್ರಯಾಸ ಪಡಬೇಕಾಗಿದೆ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆ ದಿನಮಾನಗಳಲ್ಲಿ ತನ್ನ ಮುಂದೆ ಇಟ್ಟಿದ್ದಂಥ ಆ ಸಂತೋಷಕ್ಕೋಸ್ಕರ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥ ಆ ಶ್ರೇಷ್ಠ ಆ ಒಂದು ಕಾರ್ಯ, ಅದು ತಾನೇ ಕರ್ತನ ಮುಂದೆ ಇಟ್ಟಿದ್ದಂಥ ಸಂತೋಷವಾಗಿದೆ ಪ್ರಿಯರೇ. ಆ ಸಂತೋಷಕ್ಕೋಸ್ಕರ ಆತನು ಮರಣವನ್ನು ಅನುಭವಿಸಿದನು. ಬಂದಂಥ ಎಲ್ಲ ಶ್ರಮೆ ಸಂಕಟಗಳನ್ನು ಆತನು ಮೌನವಾಗಿ ವಹಿಸಿಕೊಂಡನೆಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಕೃಪೆಯಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಪ್ರಿಯರೇ. ಆದ್ದರಿಂದ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವ್ಯಾರು ಕೂಡ ರಕ್ಷಣೆ ಹೊಂದಿ ಆತನನ್ನು ಆರಾಧನೆ ಮಾಡ್ತಿರುವಂಥ ನಾವಾದರೂ ಕೂಡ, ಮತ್ತು ಯಾರಾದರೂ ಒಂದು ವೇಳೆ ರಕ್ಷಣೆಯ ಮಾರ್ಗಕ್ಕೆ ಬರದೆ, ಅಂದರೆ ಆತನನ್ನು ಇನ್ನೂ ಕೂಡ ಆತನನ್ನು ನಂಬದೇ ಇರುವಂಥ ಯಾರೇ ಆದರೂ ಕೂಡ ಅಲಕ್ಷ್ಯ ಮಾಡಿದರೆ ನಾವು ತಪ್ಪಿಸ್ಕೊಳ್ಳುವುದು ಹೇಗೆ? ನಂಬಿರುವಂಥ ನಾವು ನಮ್ಮನ್ನು ಕ್ರಮಪಡಿಸಿಕೊಳ್ಳಿಕ್ಕಾಗುವಂಥ ಒಂದು ಕೃಪೆಯ ದಿನಗಳು ಇದಾಗಿದೆ ಪ್ರಿಯರೇ. ನಂಬದೇ ಇರುವಂಥವರು ಸಕಾಲದಲ್ಲಿ ಆತನ ಮೇಲೆ ನಂಬಿಕೆ ಇಟ್ಟು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕಾಗುವಂಥ ಒಂದು ದಿನಗಳು, ಕೃಪೆಯ ದಿನಗಳು ಇದಾಗಿದೆ ಪ್ರಿಯರೇ. ಆತನು ಸಿಕ್ಕುವ ಕಾಲದಲ್ಲಿ ನಾವು ಆತನನ್ನು ಆಶ್ರಯಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಮುಂದೆ ಬರದ ದಿನಗಳು ಬರುವಂಥದ್ದಾಗಿದೆ, ಕ್ಷಾಮದ ದಿನಗಳು ಬರುವಂಥದ್ದಾಗಿದೆ. ಅದು ಅನ್ನದ ಕ್ಷಾಮವಲ್ಲ, ಅದು ನೀರಿನ ಕ್ಷಾಮವಲ್ಲ, ಅದು ದೇವರ ವಾಕ್ಯದ ಕ್ಷಾಮ, ಅದು ಬರುವಂಥದ್ದಾಗಿದೆ. ವಿಶ್ವಾಸಿಗಾದರೂ ಅಷ್ಟೇ, ಈ ದಿನಮಾನಗಳಲ್ಲಿ ಹೆಚ್ಚೆಚ್ಚಾಗಿ ನಾವು ಓದಿ ದೇವರ ವಾಕ್ಯದಲ್ಲಿ ನಾವು ನುರಿತವರಾಗದೆ ಹೋದರೆ, ಹೆಚ್ಚು ನಾವು ಕಲ್ತ್ಕೊಳ್ಳದೆ ಹೋದರೆ, ಮುಂದೆ ನಾನು ಓದ್ತೀನಿ ಅಂದರೂ ಕೂಡ ನಮಗೆ ಅದು ಸಿಕ್ಕದೇ ಇರುವಂಥ ಒಂದು ದಿನಗಳಿರ್ತದೆ. ಅಂದರೆ ಈ ಲೋಕದಲ್ಲಿ ನಾವು ಇರದೇ ಹೋದರೂ ಕೂಡ, ಈ ಲೋಕದಲ್ಲಿ ಬಿಡಲ್ಪಟ್ಟಿರೋರಿಗೆ ಅದು ಹೇಳ್ತಾ ಇದ್ರು ಕೂಡ ವಾಕ್ಯ, ನಾವು ಕೂಡ ಪರಲೋಕ ರಾಜ್ಯ ಬಾಧ್ಯಸ್ಥರಾಗಬೇಕಾದಂಥವ್ರು. ಆ ಒಂದು ಎಲ್ಲ ಸಂಗತಿಗಳು, ಆ ಪರಲೋಕ ರಾಜ್ಯದ ಮ್ಯಾಪ್, ಅಲ್ಲಿರುವಂಥ ಜನಗಳು, ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳ ಕುರಿತಾಗಿ ನಾವು ಇವತ್ತು ನಮಗೆ ಕೊಡಲ್ಪಟ್ಟಿರುವಂಥ ಸತ್ಯವೇದದ ಮೂಲಕವಾಗಿ ಪರಿಪೂರ್ಣ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕು ಪ್ರಿಯರೇ. ಅದೇ ರೀತಿಯಾಗಿ ಆತನು ಕೃಪೆಯಿಂದ ರಕ್ಷಿಸಿದಂಥ ಕಾರ್ಯವನ್ನು ಯಾರು ಕೂಡ ನಂಬದೇ ಇರುವಂಥವರು ಈಗ ಅಲಕ್ಷ್ಯ ಮಾಡದೆ ಸಕಾಲದಲ್ಲಿ ಆತನನ್ನು ನಂಬಿಕೊಳ್ಬೇಕಾಗಿದೆ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕವಾಗಿ ಅದನ್ನು ಪ್ರಕಾಶಪಡಿಸಿದ್ದಾನೆ. ಅನಾದಿ ಕಾಲದಲ್ಲೇ ದೇವರು ಮಾಡಿದಂಥ ಒಂದು ಕೃಪೆಯ ಕಾರ್ಯ ಇದಾಗಿದೆ ಪ್ರಿಯರೇ. ಆ ಕೃಪೆಯನ್ನು ಅನಾದಿ ಕಾಲದಲ್ಲೇ ಕ್ರಿಸ್ತ ಯೇಸುವಿನ ಮೂಲಕ ಇಡೀ ಲೋಕಕ್ಕೆ ಅನುಗ್ರಹ ಮಾಡಿದ್ದಾನೆ ಪ್ರಿಯರೇ. ಆದರೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ನರಮನುಷ್ಯನಾಗಿ, ರಕ್ಷಕನಾಗಿ, ವಿಮೋಚಕನಾಗಿ ಕಳಿಸಲ್ಪಡುವುದರ ಮೂಲಕವಾಗಿ, ಕಳಿಸಿಕೊಟ್ಟದ್ದರ ಮೂಲಕವಾಗಿ, ಆತನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ನಮ್ಮ ಮುಂದೆ ಪ್ರಕಾಶಪಡಿಸಿದ್ದಾನೆ ಪ್ರಿಯರೇ. ಈ ಸಂಗತಿಗಳು ನಮ್ಮ ಮುಂದೆ ಅನಾವರಣ ಮಾಡಲ್ಪಟ್ಟಿರುವುದು ಯಾಕೆ ಅಂತಂದರೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥವನು ರಕ್ಷಣೆ ಹೊಂದುವಂಥವನಾಗಿದ್ದಾನೆ, ನಂಬದೆ ಹೋಗುವಂಥವನು ದಂಡನೆಗೆ ಗುರಿಯಾಗುವಂಥವನಾಗಿದ್ದಾನೆ. ರಕ್ಷಣೆ ಹೊಂದುವಂಥದ್ದು ಅಂತಂದರೆ ಅವರು ರಕ್ಷಣೆ ಹೊಂದಬೇಕಾಗಿದೆ, ಮತ್ತು ರಕ್ಷಣೆ ಹೊಂದಿರುವಂಥ ನಾವು ಆ ರಕ್ಷಣೆಯನ್ನು ಪರಿಪೂರ್ಣ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗ್ಲಿಕ್ಕಾಗುವಂತೆ ಈ ವಾಕ್ಯಗಳ ಮೂಲಕ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.